ದೇವಸ್ಥಾನ ಕಾಣಿಸ್ತಾ ಇದೆ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ಈಗ ನಾವು ಹೋಗ್ತಾ ಇರೋ ದೇವಸ್ಥಾನ ಓಂಕಾರೇಶ್ವರ ಜ್ಯೋತಿರ್ಲಿಂಗ. 12 ಜ್ಯೋತಿರ್ಲಿಂಗದ ಪೈಕಿ ಒಂದಾಗಿರುವಂಥ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡೋಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ. ಇದು ಬ್ಯಾಂಗ್ಳೂರಿಂದ ಸುಮಾರು 1300 ಕಿಲೋಮೀಟರ್ ದೂರದಲ್ಲಿರುವಂಥ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇದು. ಇಲ್ಲಿಂದ ಸಮೀಪದಲ್ಲೇ ಒಂದು ಉಜ್ಜಯಿನಿ ಜ್ಯೋತಿರ್ಲಿಂಗನೂ ನಾವು ನೋಡ್ಬೋದು. ಉಜ್ಜಯಿನಿ ಜ್ಯೋತಿರ್ಲಿಂಗ ಅಂದರೆ ಓಂಕಾರೇಶ್ವರಿಂದ ಸುಮಾರು 140 ಕಿಲೋಮೀಟರ್ ದೂರದಲ್ಲಿರುವಂಥ ಉಜ್ಜಯಿನಿಯಿಂದ ಅಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ. ಅದನ್ನು ನಾವು ಈ ಟ್ರಿಪ್ಪಲ್ಲಿ ಕವರ್ ಮಾಡ್ಬೋದು. ನಾವು ಆ್ಯಕ್ಚುಲಿ ಗುಜರಾತಿಂದ ಬರೋದರಿಂದ ನಾವು ಉಜ್ಜಯಿನಿ ನೋಡಿಕೊಂಡು ಓಂಕಾರೇಶ್ವರಕ್ಕೆ ಬರ್ತಾಯಿದ್ದೀವಿ. ಅದೇ ನೀವೇನಾದರೂ ಬ್ಯಾಂಗ್ಳೂರಿಂದ ಬರೋದಾದರೆ ಬ್ಯಾಂಗ್ಳೂರಿಂದ ಓಂಕಾರೇಶ್ವರಕ್ಕೆ 1300 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿಂದ ನೀವು ಈ ಓಂಕಾರೇಶ್ವರ ದರ್ಶನ ಮಾಡಿಕೊಂಡು ಮತ್ತೆ ಉಜ್ಜಯಿನಿಗೆ ಹೋಗ್ಬೇಕಂದ್ರೆ ಸುಮಾರು 140 ಕಿಲೋಮೀಟರ್ ಕಾರಲ್ಲಿ ಜರ್ನಿ ಮಾಡಬೇಕಾಗ್ತದೆ. ಅದೇ ಏನಾದರೂ ಬಸ್ಸು ಟ್ರೈನು ಅದರಲ್ಲಿ ಬರಬೇಕು ಅಂದ್ಕೊಂಡ್ರೆ ಫಸ್ಟು ನಾವು ಇಂಡೋರ್ ಸೇರ್ಕೋಬೇಕು. ಟ್ರೈನಲ್ಲಿ ಆಗ್ಬೋದು, ಇಲ್ಲ ಫ್ಲೈಟಲ್ಲಿ ಆಗ್ಬೋದು. ಇಂಡೋರ್ ಸೇರಿಕೊಂಡು ಇಂಡೋರಿಂದ ಓಂಕಾರ ದರ್ಶನ ಮಾಡಿ ಮತ್ತೆ ಇಂಡೋರ್ ಬಂದು ಉಜ್ಜಯಿನಿ ನೋಡ್ಬೋದು. ಓಂಕಾರೇಶ್ವರಿಂದ ಉಜ್ಜಯಿನಿಗೂ ಡೈರೆಕ್ಟ್ ಬಸ್ಸು ಇದೆ. ಹಂಗಾಗಿ ಆದರೂ ಕಮ್ಮಿ ಬಸ್ ಇದೆ. ಆದರೆ ಇಂಡೋರ್ಗೆ ಬಂದು ಹೋಗೋದಾದರೆ ಬಸ್ಸುಗಳು ಅನುಕೂಲವಾಗಿ ಸಿಗ್ತವೆ ನಮಗೆ. ಈ ಟ್ರಿಪ್ಪಲ್ಲಿ ನಾವು ಕಾರಲ್ಲೇ ಸಿಲಿಂಡ್ರು ಎಲ್ಲ ಇಟ್ಕೊಂಡು ಅಡುಗೆ ಎಲ್ಲ ನಾವೇ ಮಾಡಿಕೊಂಡು ಎಲ್ಲಂದರೆ ಅಲ್ಲಿ ಅಡುಗೆಗೆ ವ್ಯವಸ್ಥೆ ಇರೋ ಕಡೆ ನಿಲ್ಲಿಸ್ಕೊಂಡು ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಜರ್ನಿ ಮಾಡಿದ್ದೀವಿ. ನಾವೀಗ ಓಂಕಾರೇಶ್ವರ್ಗೆ ಒಂದು 30 ಕಿಲೋಮೀಟರ್ ದೂರದಲ್ಲಿ ಒಂದು ಸತ್ರ ಥರ ಸಿಕ್ತು. ಇಲ್ಲಿ ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಓಂಕಾರೇಶ್ವರಕ್ಕೆ ಹೊರಟಿದ್ದೀವಿ. ಇಲ್ಲಿಂದ ಸುಮಾರು ಇನ್ನೊಂದು 30 ಕಿಲೋಮೀಟರ್ ದೂರದಲ್ಲಿ ನಮಗೆ ಓಂಕಾರೇಶ್ವರ ದೇವಸ್ಥಾನ ನಮಗೆ ಬರುತ್ತೆ. ನಾವೀಗ ನೋಡ್ಬೋದು, ನಮಗೆ ಮುಂದುಗಡೆ ಒಂದು ಆರ್ಚ್ ಕಾಣ್ತಾ ಇದೆಯಲ್ಲ, ಅದೇ ಓಂಕಾರೇಶ್ವರ ಎಂಟ್ರೆನ್ಸ್ ಇದು. ಇಲ್ಲಿಂದ ಒಳಗಡೆಗೆ ಹೋದರೆ ಓಂಕಾರೇಶ್ವರ, ನಾವು ಈ ಆರ್ಚಿಂದ ಒಳಗಡೆ ಹೋದರೆ ಓಂಕಾರೇಶ್ವರಕ್ಕೆ ಹೋಗ್ತೀವಿ. ಓಂಕಾರೇಶ್ವರ ಟೆಂಪಲ್ ನೋಡಿ, ಇದು ಪಾರ್ಕಿಂಗ್ ಹೋಗುವಂಥ ಜಾಗ. ಸ್ವಲ್ಪ ಮುಂದೆ ಅಲ್ಲಿ ಪಾರ್ಕಿಂಗ್ ಇದೆ. ನಾವು ಪಾರ್ಕಿಂಗ್ ಹೋಗಿ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರ ಇರುತ್ತೆ. ನಡ್ಕೊಂಡಾದರೂ ಹೋಗ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಆಟೋ ಸಿಕ್ಕರೆ ಆಟೋ ತಗೊಂಡು ಒಂದು 2 ಕಿಲೋಮೀಟ್ರು ಆಟೋದಲ್ಲಾದರೆ ನಾವೇ ಹೋಗೋಕ್ಕೆ ಪ್ರಯತ್ನ ಪಡಬೇಕಾಗ್ತದೆ. ಇಲ್ಲಿಂದ ಸ್ವಲ್ಪ ಮುಂದೆ ದೂರದಲ್ಲಿ ನಮಗೆ ಪಾರ್ಕಿಂಗ್ ಸಿಗುತ್ತೆ, ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಇಲ್ಲಿ ಓಂಕಾರೇಶ್ವರಲ್ಲಿ 2 ಥರ ಈಶ್ವರನ ಲಿಂಗ ಇರುತ್ತೆ, ಮಮಲೇಶ್ವರ, ಓಂಕಾರೇಶ್ವರ. ಈ 2 ದೇವಸ್ಥಾನನೂ ನಾವು ದರ್ಶನ ಮಾಡಿದ್ರೇ ಇದು ಜ್ಯೋತಿರ್ಲಿಂಗ ದರ್ಶನ ಆಗುತ್ತೆ. ನಾವು ಬರೀ ಓಂಕಾರೇಶ್ವರನ ಮಾತ್ರ ದರ್ಶನ ಮಾಡ್ಕೊಂಬರಬಾರ್ದು. ಫಸ್ಟು ಪಾರ್ಕಿಂಗಿಂದ ಹೋದಾಗ ನಮಗೂ ಮಮಲೇಶ್ವರ ಟೆಂಪಲ್ ಸಿಗುತ್ತೆ. ಮಮಲೇಶ್ವರ ದರ್ಶನ ಮಾಡಿಕೊಂಡು ಮತ್ತು ಬ್ರಿಡ್ಜಿಂದ ಆ ಕಡೆಗೆ, ನರ್ಮದಾ ನದಿಯಿಂದ ಆ ಕಡೆಗೆ ಓಂಕಾರೇಶ್ವರ ದೇವಸ್ಥಾನ ಸಿಗುತ್ತೆ. ಹಂಗಾಗಿ ನಾವು ಇಲ್ಲಿ ಈ ಓಂಕಾರೇಶ್ವರಲ್ಲಿ ಮಮಲೇಶ್ವರ, ಓಂಕಾರೇಶ್ವರ 2 ದರ್ಶನ ಮಾಡಿದ್ರೇ ಜ್ಯೋತಿರ್ಲಿಂಗ ದರ್ಶನ ಸಂಪೂರ್ಣ ಅಂತ ಹಿರಿಯರು ಹೇಳಿದ್ದಾರೆ. ಹಂಗಾಗಿ ನಾವು ಫಸ್ಟು ಮಮಲೇಶ್ವರ ದರ್ಶನ ಮಾಡಿಕೊಂಡು ಆಮೇಲೆ ಓಂಕಾರೇಶ್ವರ ದರ್ಶನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದೇ ಪಾರ್ಕಿಂಗ್ ಜಾಗ. ಇದು ನೋಡ್ಬೋದು, ಸಿಕ್ಕಾಪಟ್ಟೆ ರಶ್ ಇದೆ ಓಂಕಾರೇಶ್ವರ ದೇವಸ್ಥಾನ. ಹಂಗಾಗಿ ನಾವು ಆಟೋದಲ್ಲಿ ಬಂದ್ವಿ. ನೋಡಿ, ಈಗ ಆಟೋದಲ್ಲಿ ಹೋಗ್ತಾ ಇದೆ. ನಮ್ಗೆ ಎದುರುಗಡೆ ಕಾಣ್ತಾ ಇರೋದೇ ಮಮಲೇಶ್ವರ ಎಂಟ್ರೆನ್ಸಲ್ಲೇ ನಮ್ಗೆ ಫಸ್ಟು ಮಮಲೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಸಿಗುತ್ತೆ. ಅದನ್ನು ಮಮಲೇಶ್ವರ ದರ್ಶನ ನಾವು ಫಸ್ಟ್ಗೆ ಮಮಲೇಶ್ವರ ದೇವಸ್ಥಾನ ದರ್ಶನ ಮಾಡಿಕೊಂಡು ಮತ್ತೆ ಮುಂದೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ. ಸುತ್ತು ಅಂಗಡಿಗಳಲ್ಲಿ ಜನ ಎಲ್ಲ ತುಂಬ ಜನ ಇದ್ದಾರೆ. ನಾವು ಆಟೋದಲ್ಲಿ ಬಂದು ಇಲ್ಲಿ ಹೇಳಿದ ತಕ್ಷಣ ನಮಗೆ ಎದುರುಗಡೆ ಕಾಣ್ತಾ ಇದ್ದೇನಲ್ಲ, ಅದೇ ಮಮಲೇಶ್ವರ ದೇವಸ್ಥಾನ. ಫಸ್ಟು ನಾವು ಮಮಲೇಶ್ವರ ದರ್ಶನ ಮಾಡಿಕೊಂಡು ಆಮೇಲೆ ಓಂಕಾರೇಶ್ವರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ಬೋದು, ನಾವು ಬೋರ್ಡಲ್ಲೂ ಮಮಲೇಶ್ವರ ದೇವಸ್ಥಾನ ಎಂಟ್ರೆನ್ಸ್ ಅಂತ ಹಾಕಿದ್ದಾರೆ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಮಮಲೇಶ್ವರ ದೇವಸ್ಥಾನ ಇದೆ.
ಅಲ್ಲೂ ಸಿಕ್ಕಾಪಟ್ಟೆ ರಶ್ ಇದೆ, ಸಿಕ್ಕಾಪಟ್ಟೆ ದೇವಸ್ಥಾನ ರಶ್ ಇದೆ, ಮಮಲೇಶ್ವರ ದೇವಸ್ಥಾನವೂ ರಶ್ ಇದೆ. ಹಾಗಾಗಿ ಇಲ್ಲಿನೂ ಒಂದು 2-3 ಅವರ್ ದರ್ಶನಕ್ಕೆ ಟೈಮ್ ಹಿಡಿತದೆ ಅಂದ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇನೇ ಮಮಲೇಶ್ವರ ದೇವಸ್ಥಾನ. ಮಮಲೇಶ್ವರ ಮತ್ತು ಓಂಕಾರೇಶ್ವರ ಎರಡು ದರ್ಶನ ಮಾಡಿದ್ರೇ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಸಂಪೂರ್ಣ ಆಗೋದು ಅಂತ ನಮಗೆ ಹೇಳಿರೋಂಥ ಗುರುಗಳಿದ್ದಾರೆ. ಹಾಗಾಗಿ ನಾವು ಫಸ್ಟ್ ಮಮಲೇಶ್ವರಕ್ಕೆ ಬಂದು ಮಮಲೇಶ್ವರ ದರ್ಶನ ಮಾಡಿಕೊಂಡು ಆಮೇಲೆ ಓಂಕಾರೇಶ್ವರ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಮಮಲೇಶ್ವರದಿಂದ ಓಂಕಾರೇಶ್ವರಕ್ಕೆ ಹೋಗ್ಬೇಕಂದ್ರೆ ಒಂದು ನರ್ಮದಾ ನದಿ ದಾಟಿ ಆ ಕಡೆ ಹೋಗ್ಬೇಕಾಗ್ತದೆ. ಅದಕ್ಕೆ ಬ್ರಿಡ್ಜ್ ಎಲ್ಲ ವ್ಯವಸ್ಥೆ ಇದೆ. ಬ್ರಿಡ್ಜ್ ಮೇಲೆ ಹೋದರೆ ನಾವು ಆ ಕಡೆ ಹೋಗ್ಬೋದು, ಇಲ್ಲ ಬೋಟಲ್ಲಾದರೂ ಹೋಗ್ಬೋದು. ಈಗ ನಾವು ಓಂಕಾರೇಶ್ವರ ಬಂದು ಮಮಲೇಶ್ವರ ದೇವಸ್ಥಾನದಲ್ಲಿ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಜೆಂಡಾ ಕಾಣ್ತಾ ಇದೆಯಲ್ಲ ಅದೇ ಓಂಕಾರೇಶ್ವರ ದೇವಸ್ಥಾನ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ನೀರು ಕುಡಿತಾ ಐತೆ, ತುಂಬ ಚೆನ್ನಾಗಿದೆಯಲ್ಲ. ಈ ದೇವಸ್ಥಾನ ಕ್ಯೂ ಅಲ್ಲಿ ಇರೋದ್ರಿಂದ ತುಂಬ ಬಿಸಿಲಿದೆ, ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಹಂಗಾಗಿ ಓಂಕಾರೇಶ್ವರಕ್ಕೆ ಬಂದಾಗ ನರ್ಮದಾ ನದಿಯಲ್ಲಿ ತಪ್ಪದೇ ಒಂದು ಸತಿ ಸ್ನಾನ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗಿ. ತುಂಬ ಒಳ್ಳೆಯದು, ನರ್ಮದಾ ನದಿ ಸ್ನಾನ ಅಂದರೆ ತುಂಬ ಒಳ್ಳೆಯದು ಅಂತ ಹಿರಿಯರು ಹೇಳ್ತಾರೆ. ಖಂಡಿತವಾಗಲೂ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಓಂಕಾರೇಶ್ವರ ದರ್ಶನಕ್ಕೆ ಪ್ರಯತ್ನ ಪಡಿ. ನರ್ಮದಾ ನದಿ ಸ್ನಾನ ಪವಿತ್ರವಾದ ಸ್ನಾನ. ಹಾಗಾಗಿ ಫಸ್ಟು ನರ್ಮದಾ ನದಿ ಸ್ನಾನ ಮಾಡಿ ಆಮೇಲೆ ಮಮಲೇಶ್ವರ ದರ್ಶನ ಮಾಡಿ ಆಮೇಲೆ ಓಂಕಾರೇಶ್ವರ ದರ್ಶನಕ್ಕೆ ಹೋಗಿ. ಇದೇ ಮಮಲೇಶ್ವರ ದೇವಸ್ಥಾನ. ಇಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಬಂದಿದ್ವಿ. ನೀವು ದರ್ಶನ ಮಾಡಿ. ಇದೇ ಮಮಲೇಶ್ವರ. ಎಲ್ಲ ಮಮಲೇಶ್ವರನ ದರ್ಶನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮಮಲೇಶ್ವರ ದರ್ಶನ ಓಂಕಾರೇಶ್ವರಕ್ಕೆ ಬಂದು ಮಮಲೇಶ್ವರ ದರ್ಶನ ಮಾಡಿ ಆಮೇಲೆ ಓಂಕಾರೇಶ್ವರ ದರ್ಶನಕ್ಕೆ ಹೋಗಬೇಕು. ಇದು ಮಮಲೇಶ್ವರ ದೇವಸ್ಥಾನ. ಆಚೆ ಕಡೆ ಕಾಣುವಂಥ ಜನ ನೋಡಿ ಸಿಕ್ಕಾಪಟ್ಟೆ ಇದ್ದಾರೆ, ಸಿಕ್ಕಾಪಟ್ಟೆ ರಶ್ ಇದೆ. ಮತ್ತು ಇಲ್ಲಿ ಹಲವಾರು ಚಿಕ್ಕ ಚಿಕ್ಕ ಈಶ್ವರನ ದೇವಸ್ಥಾನಗಳು ಹಲವಾರು ಇದೆ. ಎಲ್ಲ ದರ್ಶನ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಥರ ದಾರಿ ಕಾಣುತ್ತೆ. ಹಿಂಗಿಂದ ಸೀದಾ ನಾವು 1.5 ಕಿಲೋಮೀಟರ್ಸ್ ದೂರ ಹೋದರೆ ನೋಡಿ ಆ ಕಡೆ ಕಾಣ್ತಾ ಇರುತ್ತೆ, ಅದು ಮಮಲೇಶ್ವರ ದೇವಸ್ಥಾನ. ಅಲ್ಲಿಂದ ಬಂದು ರಿಟರ್ನ್ ಹಿಂಗೆ ತಗೊಂಡ್ರೆ ನೋಡಿ ಈ ರೋಡಲ್ಲಿ ಹೋದರೆ ನಮಗೆ ಸುಮಾರು 1-1.5 ಕಿಲೋಮೀಟ್ರಷ್ಟು ಹೋಗ್ಬೇಕಾಗ್ತದೆ. ದಾರಿ ಉದ್ದಕ್ಕೆ ನಮಗೆ ಅಂಗಡಿಗಳು, ಸಿಕ್ಕಾಪಟ್ಟೆ ಅಂಗಡಿಗಳೆಲ್ಲ ಕಾಣ್ತವೆ. ನಾವು ಏನೇ ಬೇಕಾದರೂ ಪರ್ಚೇಸ್ ಮಾಡಿಕೊಂಡು ಮತ್ತು ಪೂಜೆ ಸಾಮಗ್ರಿ ಎಲ್ಲ ಇಲ್ಲೇ ಸಿಗುತ್ತೆ. ತಪ್ಪದೆ ಎಲ್ಲರೂ ಈ ಮಮಲೇಶ್ವರ ಈ ವಿಡಿಯೋನ ತಪ್ಪದೆ ಎಲ್ಲರೂ ನೋಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿ 2 ದಾರಿ ಕಾಣ್ತಾ ಇದೆಯಲ್ಲ, ಕೆಳಗಡೆಗೆ ಹೋದರೆ ನರ್ಮದಾ ನದಿಗೆ ಹೋಗುತ್ತೆ, ಈ ಕಡೆ ಮೇಲ್ಗಡೆಯಿಂದ ಹೋದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ರೈಟ್ ಸೈಡ್ ತೊಗೊಂಡು ಕೆಳಗಡೆ ಹೋದರೆ ಅದು ನರ್ಮದಾ ನದಿಗೆ ಸ್ನಾನಕ್ಕೆ ಹೋಗ್ಬೋದು ನಾವು.
ಅಲ್ಲಿಂದ ಸ್ನಾನ ಮಾಡಿಕೊಂಡು ಬಂದು ಇಲ್ಲಿ ಮಮಲೇಶ್ವರ ದರ್ಶನ ಮಾಡಿಕೊಂಡು ಮಮಲೇಶ್ವರ ದರ್ಶನ ಆದಮೇಲೆ ಓಂಕಾರೇಶ್ವರಕ್ಕೆ ನಾವು ಈ ಬ್ರಿಡ್ಜ್ ಮೇಲೆ ಹೋಗ್ಬೇಕಾಗ್ತದೆ. ನಾವು ಬ್ರಿಡ್ಜ್ ಮೇಲೆ ಹೋಗುವಾಗ ಈ ಥರ ಅಂಗಡಿಗಳೆಲ್ಲ ಸಿಕ್ಕಾಪಟ್ಟೆ ಅಂಗಡಿಗಳಿರ್ತವೆ. ಏನು ಬೇಕಾದರೂ ನಾವು ಪರ್ಚೇಸ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಮತ್ತು ಇಲ್ಲಿ ಪೂಜೆ ಸಾಮಗ್ರಿ ಎಲ್ಲ ಇಲ್ಲೇ ಸಿಗ್ತದೆ. ತಪ್ಪದೆ ನೀವು ಏನೇ ಪರ್ಚೇಸ್ ಮಾಡ್ಕೊಳಂಗಿದ್ರು ಇಲ್ಲೇ ಮಾಡ್ಕೋಬೋದು. ಹಲವಾರು ಪರ್ಚೇಸಿಂಗ್ ಅಂಗಡಿಗಳೆಲ್ಲ ಸಿಕ್ಕಾಪಟ್ಟೆ ಇದೆ. ಮತ್ತು ಈಶ್ವರಂದು ಬೇಕಾಗಿರುವಂಥ ಎಲ್ಲ ಅಂಗಡಿಗಳಲ್ಲಿ ಏನು ಬೇಕಾದರೂ ನಮಗೆ ಸಿಗ್ತವೆ. ಇಲ್ಲಿ ತಪ್ಪದೆ ಓಂಕಾರೇಶ್ವರಕ್ಕೆ ಬಂದಾಗ ಇದನ್ನೆಲ್ಲ ಒಂದು ಸತಿ ನೋಡಿಕೊಂಡು ಏನೇ ಬೇಕಾದ್ರೂ ತಗೊಂಡು ಬರ್ಬೋದು ನಾವು. ಮತ್ತು ನಾವು ಇಲ್ಲಿಗೆ ಬಂದಾಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ಪೆಷಲ್ ಟಿಕೆಟ್ ಎಂಟ್ರೆನ್ಸು ಇದೆ ಇಲ್ಲಿ ನೋಡಿ. ಒಬ್ಬರಿಗೆ 500 ರೂಪಾಯಿ ಟಿಕೆಟ್ ಇದು. ಟಿಕೆಟ್ ತೊಗೊಂಡ್ರೆ ನಾವು ಫಾಸ್ಟಾಗಿ ದರ್ಶನ ಆಗುತ್ತೆ. ಇಲ್ಲಾಂದರೆ ಧರ್ಮ ದರ್ಶನಕ್ಕೆ ಹೋಗ್ಬೇಕಂದ್ರೆ ಸುಮಾರು ಒಂದು 4 ರಿಂದ 5 ಅವರ್ ಆಗುತ್ತೆ. ಇಲ್ಲ ನಾವು ಟಿಕೆಟ್ ತೊಗೊಂಡು ಸ್ಪೆಷಲ್ ದರ್ಶನಕ್ಕೆ ಹೋದರೆ 1 ರಿಂದ 1.5 ಅವರಲ್ಲಿ ನಮಗೆ ದರ್ಶನ ಆಗ್ಬೋದು ಅಂತ ಅಲ್ಲಿನ ಸ್ಥಳೀಯರು ಹೇಳಿದ್ದಾರೆ. 1 ಅವರಿಂದ ನಮಗೆ ದರ್ಶನ ಆಗ್ಬೋದು ಅಂತ ಹೇಳಿದ್ದಕ್ಕೆ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗಿದ್ದೀವಿ. ಮತ್ತು ಅಂಗವಿಕಲಾಂಗರಿಗೂ ಇಲ್ಲಿ ವೀಲ್ ಚೇರ್ಸ್ ಸಿಗ್ತವೆ. ಅದರಲ್ಲೂ ವಿಕಲಾಂಗರು ಆಗಿರುವಂಥವರು, ಅದರಲ್ಲಿ ನಡೆಯೋಕ್ಕಾಗಿಲ್ದಿರುವಂಥವ್ರು ಆ ಚೇರ್ ಮೇಲೆ ಕುಂತ್ಕೊಂಡು ಕರ್ಕೊಂಡು ಬಂದು ಬಿಡ್ತಾರೆ ಅವರು. ತುಂಬ ಚೆನ್ನಾಗಿರುವಂಥ ದೇವಸ್ಥಾನ ಓಂಕಾರೇಶ್ವರ ದೇವಸ್ಥಾನ. ನಾವು ನರ್ಮದಾ ನದಿ ಸ್ನಾನ ಮಾಡಿ ಓಂಕಾರೇಶ್ವರನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಆಗುತ್ತೆ ಅಂತ. ನಮಗೆ ಮಮಲೇಶ್ವರ ದರ್ಶನ ಆದಮೇಲೆ ಒಂದು 2 ಕಿಲೋಮೀಟರ್ ದೂರ ನಡ್ಕೊಂಬಂದಾಗ ಕ್ಯೂ ಅಲ್ಲಿ ಬಂದು ಒಂದು ಸ್ಪೆಷಲ್ ಟಿಕೆಟ್ ತೊಗೊಂಬಂದಾಗ ನಮ್ಗೆ ಇಲ್ಲಿ ಕರ್ಕೊಂಬಂದು ಜಾಯಿನ್ ಮಾಡಿದ್ರು. ಇದೇ ಓಂಕಾರೇಶ್ವರ ದೇವಸ್ಥಾನ ಒಳಗಡೆ ಇರುವಂಥ ರಶ್ ಇದೆ
ನೋಡ್ರಿ, ನಮ್ಗೆ ಇಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ಅನುಕೂಲ ಇಲ್ಲ. ವಿಡಿಯೋ ಮಾಡಬಾರ್ದು ಅಂತ ಅಲ್ಲಿನ ಸ್ಟಾಫ್ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ವಿಡಿಯೋ ಮಾಡೋಕ್ಕಾಯಿತು. ಎಲ್ಲರೂ ಈ ವಿಡಿಯೋನ ತಪ್ಪದೇ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ನೋಡ್ತಾ ಇರೋದೇ ನರ್ಮದಾ ನದಿ ಓಂಕಾರೇಶ್ವರದಲ್ಲಿರುವಂಥ ನರ್ಮದಾ ನದಿ. ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ನರ್ಮದಾ ನದಿ ಬಹು ಪುಣ್ಯಕ್ಷೇತ್ರ ನದಿ ಅಂತ ಅಲ್ಲಿನ ಸ್ಥಳೀಯರು ತಿಳಿಸ್ತಾರೆ. ನಮಗಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಓಂಕಾರೇಶ್ವರ ದೇವಸ್ಥಾನ. ಅದು ಒಳಗಡೆ ಈ ಥರ ನಾವು ನೋಡ್ಬೋದು ದೇವಸ್ಥಾನವನ್ನು. ತುಂಬ ಚೆನ್ನಾಗಿದೆ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಈ ವಿಡಿಯೋನ ಎಲ್ಲರೂ ನೋಡ್ತೀರಂತ ತಿಳ್ಕೊಂಡಿದ್ದೀನಿ.
ಈ ಓಂಕಾರೇಶ್ವರ ವಿಡಿಯೋನ ಎಲ್ಲರೂ ತಪ್ಪದೆ ನೋಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ. ಮತ್ತು ನಮಗೆ ಇನ್ನು ಹಲವಾರು ದೇವಸ್ಥಾನಗಳನ್ನು ನಾವು ನೋಡಿ ನಿಮಗೆ ತೋರಿಸೋವಂಥ ಪ್ರಯತ್ನ ಪಡ್ತೀವಿ. ಮತ್ತು ಎಲ್ಲರೂ ಲೈಕ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.